ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 4ನೇ ತರಗತಿಯ ಕನ್ನಡದಲ್ಲಿ ದೊಡ್ಡವರು ಯಾರು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ. ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಉತ್ತರ: ಇಲಿಗಳ ಸಂಸಾರ ಒಂದು ಊರಿನಲ್ಲಿ ವಾಸವಾಗಿತ್ತು. ಪ್ರಶ್ನೆ 2. ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು? ಉತ್ತರ: ತಂದೆ ತಾಯಿ ಇಲಿಗಳು ಮಗಳಿಗೆ ತಕ್ಕ ವರವನ್ನು ಹುಡುಕಬೇಕೆಂದು ಯೋಚಿಸಿದವು. ಪ್ರಶ್ನೆ 3. ತಾಯಿ ಇಲಿ ಏನೆಂದು ಹೇಳಿತು? ಉತ್ತರ: ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು. ಪ್ರಶ್ನೆ 4. ಜಗತ್ತನ್ನು ಬೆಳಗುವವರು ಯಾರು? ಉತ್ತರ: ಜಗತ್ತನ್ನು ಬೆಳಗುವವರು ಸೂರ್ಯ. ಪ್ರಶ್ನೆ 5. ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು? ಉತ್ತರ: ಸೂರ್ಯನಿಗೆ ಇಲಿಗಳು ಮದುವೆಯ ವಿಚಾರ ತಿಳಿಸಿದವು. ಪ್ರಶ್ನೆ 6. ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು? ಉತ್ತರ: ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮೊದಲನೇದಾಗಿ, ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಈ ಮಾತನ್ನು ತಾಯಿ ಇಲಿ ತಂದೆ ಇಲಿಗೆ ಹೇಳಿತು. ಎರಡನೇದಾಗಿ, ಇಲ್ಲ ಇಲ್ಲ, ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ. ಉತ್ತರ: ಈ ಮಾತನ್ನು ಮೋಡ ಇಲಿಗಳಿಗೆ ಹೇಳಿತು. ಮೂರನೇದಾಗಿ, ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕ ವರ. ಉತ್ತರ: ಈ ಮಾತನ್ನು ತಂದೆ ಇಲಿ ತಾಯಿ ಇಲಿಗೆ ಹೇಳಿತು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ವಾಕ್ಯಗಳನ್ನು ಗಮನಿಸಿ, ಸರಿ ತಪ್ಪುಗಳನ್ನು ಗುರುತಿಸಿ, ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ. ಮೊದಲನೇದಾಗಿ ನೋಡಿ. ಒಂದು ಊರು, ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು. ಮಕ್ಕಳಲ್ಲಿ ಉತ್ತರನ ತಪ್ಪಾಗಿ ಕೊಟ್ಟಿದ್ದಾರೆ. ಈ ಹೇಳಿಕೆ ತಪ್ಪಾಗಿರುತ್ತೆ ಮಕ್ಕಳ. ಒಂದು ಊರು, ಅಲ್ಲೊಂದು ಇಲಿಗಳ ಸಂಸಾರ ಇತ್ತು ಅಂತ ಬರಿಬೇಕು ನೀವು. ಓಕೆನಾ? ಹುಲಿ ಅಂತ ಇರೋದು ತೆಗೆದು ಇಲಿ ಅಂತ ಹಾಕಬೇಕು. ಅರ್ಥ ಆಯ್ತಲ್ವಾ? ಎರಡನೇದಾಗಿ, ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ಇದು ಸಹ ತಪ್ಪಾದಂಥ ಹೇಳಿಕೆ ಮಕ್ಕಳ. ತಪ್ಪು ಅಂತ ಬರೆದು ಮುಂದೆ ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ಮಗನಿಗೆ ಅಂತ ಇರೋದು ತೆಗೆದು ಮಗಳಿಗೆ ಅಂತ ನೀವು ಸೇರಿಸ್ಬೇಕು. ಓಕೆನಾ? ಮೂರನೇದಾಗಿ, ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವು. ಇದು ಸಹ ತಪ್ಪಾದಂಥ ಹೇಳಿಕೆ ಮಕ್ಕಳ. ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು. ಇರುವೆಗಳನ್ನ ತೆಗೆದು ಇಲಿಗಳು ಅಂತ ನೀವು ಸೇರಿಸ್ಕೋಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ. ಮೊದಲನೇದಾಗಿ, ತಂದೆ ಇಲಿಗಳು ಯೋಚಿಸಿದವು ತಾಯಿ. ಇದನ್ನು ಸರಿಪಡಿಸಿ ಬರೆದಾಗ ಯಾವ ರೀತಿ ಆಗುತ್ತೆ? ಉತ್ತರವನ್ನು ನೋಡಿ. ತಂದೆ ತಾಯಿ ಇಲಿಗಳು ಯೋಚಿಸಿದವು. ಓಕೆನಾ? ಎರಡನೇದಾಗಿ, ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ. ಇದನ್ನು ಸರಿಯಾಗಿ ಬರೆದಾಗ ಉತ್ತರವನ್ನು ನೋಡಿ. ಜಗತ್ತನ್ನೇ ಬೆಳಗುವ ಸೂರ್ಯನೇ ಬಹಳ ದೊಡ್ಡವನು. ಮೂರನೇದಾಗಿ, ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ. ಸರಿಯಾದ ಉತ್ತರ: ಇಲಿಗಳು ಬೆಟ್ಟದ ರಾಜನ ಬಳಿ ಹೋದವು. ನೆಕ್ಸ್ಟ್ ನೋಡಿ. ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಮೊದಲನೇದಾಗಿ, ಯೋಚಿಸು. ನಾವು ನಮ್ಮ ಭವಿಷ್ಯದ ಬಗ್ಗೆ ಯೋಚಿಸಬೇಕು. ಎರಡನೇದಾಗಿ, ತೀರ್ಮಾನಿಸು. ನಾವು ತಪ್ಪು ಸರಿ ಯಾವುದು ಎಂದು ತೀರ್ಮಾನಿಸಬೇಕು. ಮೂರನೇದಾಗಿ, ಸಮರ್ಥ. ನಮ್ಮ ಅಪ್ಪ ಅಮ್ಮ ಯಾವ ಕೆಲಸ ಮಾಡಲು ಸಮರ್ಥರಿದ್ದಾರೆ. ನಾಲ್ಕನೇದಾಗಿ, ಮದುವೆ. ನಮ್ಮ ಊರಿನಲ್ಲಿ ತುಂಬ ಚೆನ್ನಾಗಿ ಮದುವೆ ಮಾಡುತ್ತಾರೆ. ಈ ವಾಕ್ಯಗಳಲ್ಲದೆ ನಿಮ್ಮ ಸ್ವಂತ ವಾಕ್ಯ ಸಹ ನೀವು ಉಪಯೋಗ ಮಾಡಿ ಬರೀಬೋದು ಮಕ್ಕಳ. ಜಸ್ಟ್ ಇದನ್ನು ಮಾದರಿ ರೀತಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಇಲ್ಲಿ ಬ್ರಾಕೆಟಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಬುದ್ಧಿವಂತ, ಸುಂದರವಾದ, ಇಂಪಾಗಿ, ಚೆನ್ನಾಗಿ. ಇವಿಷ್ಟು ಪದಗಳನ್ನು ಇಟ್ಕೊಂಡು ನೀವು ಕೆಳಗೆ ಕೊಟ್ಟಿರುವಂತಹ
ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಬಿಟ್ಟ ಸ್ಥಳವನ್ನು ಫಿಲ್ ಮಾಡ್ತಾ ಹೋಗಬೇಕು ಮಕ್ಕಳ. ಅರ್ಥ ಆಯ್ತಲ್ವಾ? ಬಿಟ್ಟ ಸ್ಥಳ 1, ನವಿಲು ಡ್ಯಾಶ್ ಪಕ್ಷಿ. ಉತ್ತರ ಸುಂದರವಾದ. ನವಿಲು ಸುಂದರವಾದ ಪಕ್ಷಿ. ಎರಡನೇದಾಗಿ ಪಲ್ಲವಿ ಬಹಳ ಡ್ಯಾಶ್ ವಿದ್ಯಾರ್ಥಿ. ಉತ್ತರ ಬುದ್ಧಿವಂತ. ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿ. ಮೂರನೇದಾಗಿ ಕೋಗಿಲೆ ಡ್ಯಾಶ್ ಹಾಡುತ್ತದೆ. ಉತ್ತರ ಇಂಪಾಗಿ. ಕೋಗಿಲೆ ಇಂಪಾಗಿ ಹಾಡುತ್ತದೆ. ನಾಲ್ಕನೇದಾಗಿ ಮೋಹನ ಡ್ಯಾಶ್ ನೃತ್ಯ ಮಾಡುತ್ತಾನೆ. ಉತ್ತರ ಚೆನ್ನಾಗಿ. ಮೋಹನ ಚೆನ್ನಾಗಿ ನೃತ್ಯ ಮಾಡುತ್ತಾನೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ. ನಿಮಗೆ ಅಕ್ಷರಗಳು ಬೇಕು ಅಂದರೆ ನಿಮ್ಮ ಪಠ್ಯಪುಸ್ತಕವನ್ನು ರೆಫರ್ ಮಾಡಿ. ಅದರಲ್ಲಿ ಸಿಕ್ಕಿರುವಂತಹ ಪ್ರಾಣಿಗಳ ಹೆಸರು ಅಂತ ನೋಡೋದಾದರೆ ಇಲಿ, ಕರಡಿ, ನರಿ, ಎಮ್ಮೆ, ಎತ್ತು, ತೋಳ ಹಾಗೂ ಹುಲಿ. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ. ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದದ್ದಕ್ಕೆ ಗೆರೆ ಎಳೆದು ಹೊಂದಿಸಿ. ಇಲ್ಲಿ ನೋಡಿ ಮಕ್ಕಳ, ಎಡಭಾಗದಲ್ಲಿ ಪ್ರಾಣಿಗಳ ಹೆಸರನ್ನು ಕೊಟ್ಟಿದ್ದಾರೆ, ಬಲಭಾಗದಲ್ಲಿ ಅದು ಯಾವ ರೀತಿ ಶಬ್ದವನ್ನು ಮಾಡುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ಅಲ್ವಾ? ಅವೆರಡೂ ನಾವು ಹೊಂದಿಸ್ಕೊಂಡು ಹೋಗಬೇಕಾಗತ್ತೆ. ಆ ಪಟ್ಟಿ ಮತ್ತು ಬ ಪಟ್ಟಿ ಎರಡೂನ ಹೊಂದಿಸ್ಬೇಕು ನಾವೀಗ. ಮೊದಲಿಗೆ ಕೋಳಿ. ಕೋಳಿ ಯಾವ ರೀತಿ ಕೂಗುತ್ತೆ ಮಕ್ಕಳ? ಕೊಕ್ಕೊ ಅಲ್ವಾ? ಕೋಳಿ ಕೊಕ್ಕೊ. ಎರಡನೇದಾಗಿ ಕಾಗೆ. ಕಾಗೆ ಯಾವ ರೀತಿ ಶಬ್ದವನ್ನು ಮಾಡುತ್ತೆ? ಕಾಕ. ಕಾಗೆ ಕಾಕ ಅಂತ ಶಬ್ದ ಮಾಡುತ್ತೆ. ಬೆಕ್ಕು ಏನಂತ ಕೂಗುತ್ತೆ? ಎಲ್ರಿಗೂ ಗೊತ್ತಿರೋದು ಇದು, ಹೇಳಿ ಒಂದ್ಸಲ. ಮಿಯಾವ್ ಮಿಯಾವ್ ಅಲ್ವಾ? ನಾಯಿ ಬೌ ಬೌ. ಕೋಗಿಲೆ ಕುಹು ಕುಹು. ನೀವು ಸಹ ಇದೇ ರೀತಿ ಹಾಡ್ತಾ ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರೆಯಿರಿ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಮಕ್ಕಳ, ಕೆಲವೊಂದಷ್ಟು ಶಬ್ದಗಳನ್ನ ಕೊಟ್ಟಿದ್ದಾರೆ. ಆ ಶಬ್ದವನ್ನು ನಾವು ದಿನನಿತ್ಯ ಆಡು ಭಾಷೆಯಲ್ಲಿ ಹೇಳುವಂಥ ಶಬ್ದ ಸಹ ಇದೆ. ಹಾಗೆ ಬರವಣಿಗೆ ಮುಖಾಂತರ ನಾವೇನು ಬರಿತೀವಲ್ವ ಅದರ ಶಬ್ದಗಳು ಸಹ ಇದೆ. ಅದನ್ನು ನಾವು ಯಾವುದು ಕರೆಕ್ಟಾಗಿರುವಂಥದ್ದು ಅಂದ್ಬಿಟ್ಟು ಬರಿಬೇಕಾಗತ್ತೆ. ಹೆಣ್ಣು, ಹೆಣ್ಣು, ಇದರಲ್ಲಿ ಬರವಣಿಗೆ ರೂಪದಲ್ಲಿರುವಂತಹ ಅಕ್ಷರಗಳು ಅಂತ ಹೇಳಿದ್ರೆ ಹೆಣ್ಣು, ಆ ಪದ ಸರಿಯಾದಂತಹ ಪದ. ಓಕೆನಾ? ನೆಕ್ಸ್ಟು ತಾಯಿ, ತಾಯಿ, ಇದಕ್ಕೆ ಸರಿಯಾದಂತಹ ಪದ ಎರಡನೇದಾಗಿ ಕೊಟ್ಟಿದ್ರಲ್ಲ ಮಕ್ಕಳ, ತಾಯಿ. ಮೋಡ, ಮೋಢ, ಇದಕ್ಕೆ ಸರಿಯಾದ ಉತ್ತರ ಮೋಡ, ಎಡಭಾಗದಲ್ಲಿರುವಂತಹ ಮೋಡ. ಸೂರ್ಯ, ಸೂರ್ಯ, ಇದಕ್ಕೆ ಸರಿಯಾದ ಪದ ಎಡಭಾಗದಲ್ಲಿರುವಂತಹ ಸೂರ್ಯ. ನೆಕ್ಸ್ಟು ವರ, ವರ, ಇದಕ್ಕೆ ಸರಿಯಾದ ಉತ್ತರ ಎಡಭಾಗದಲ್ಲಿರುವಂತಹ ವರ. ನೆಕ್ಸ್ಟು ಬೆಟ್ಟ, ಬೆಟ್ಟ, ಇದಕ್ಕೆ ಸರಿಯಾದ ಪದ ಅಂತ ಹೇಳಿದ್ರೆ ಎಡಭಾಗದಲ್ಲಿರುವಂತಹ ಬೆಟ್ಟ. ಅರ್ಥ ಆಯ್ತು ಅನ್ಕೋತೀನಿ ಮಕ್ಕಳ. ಇಲ್ಲಿಗೆ 4ನೇ ತರಗತಿಯ ಕನ್ನಡದಲ್ಲಿ ದೊಡ್ಡವರು ಯಾರು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಈಗ ಮುಕ್ತಾಯಗೊಂಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.